ಇನ್ನು ಟ್ವೀಟ್ ಎಕ್ಸ್ನಲ್ಲೇ ಗುಡ್ ಬೈನ ಗುಟ್ಟನ್ನ ಬಿಟ್ಟಿದ್ದಾರೆ. ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ಕಿಚ್ಚ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಅಂತ ಕೂಡ ಹೇಳಿದ್ದಾರೆ ಟ್ವೀಟ್ ಮೂಲಕ. ಹೌದು, ಸಾಮಾಜಿಕ ಜಾಲತಾಣವಾದ ಟ್ವೀಟ್ ಎಕ್ಸ್ನಲ್ಲೇ ಮತ್ತೊಮ್ಮೆ ಈ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆಯಾಗಿರುತ್ತೆ. ಉತ್ತಮವಾಗಿ ನಿಭಾಯಿಸಿದ್ದೇನೆ ಅನ್ನೋ ಸಂತೋಷ ಕೂಡ ನನಗಿದೆ. ಬಿಗ್ ಬಾಸ್ ಕಳೆದ 11 ಸೀಸನ್ಗಳಿಂದ ನಾನು ಆನಂದಿಸಿದ್ದೇನೆ, ಸಂತೋಷವನ್ನ ಕೂಡ ಪಟ್ಟಿದ್ದೇನೆ. ನೀವು ತೋರಿಸಿದಂತಹ ಪ್ರೀತಿಗೆ ನನ್ನ ಧನ್ಯವಾದಗಳು ಅಂತ ಕಿಚ್ಚ ಸುದೀಪ್ ಕರ್ನಾಟಕದ ಜನತೆಗೆ ಒಂದು ಅವಿಸ್ಮರಣೀಯ ಪಯಣದ ಬಗ್ಗೆ ಹೇಳಿರುವಂಥದ್ದು. ಇನ್ನು ನಿಮ್ಮೆಲ್ಲರ ಮೇಲೂ ಕೂಡ ನನಗೆ ಪ್ರೀತಿ ಇದೆ, ಗೌರವ ಕೂಡ ಇದೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕಲರ್ಸ್ ಕನ್ನಡಕ್ಕೆ ಧನ್ಯವಾದಗಳನ್ನ ಕೂಡ ತಿಳಿಸಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ನಿಮ್ಮ ಪ್ರೀತಿಗೆ ಧನ್ಯವಾದವನ್ನ ಕೂಡ ಹೇಳಿರುವಂಥದ್ದು. ಇನ್ನು ಸಾಮಾಜಿಕ ಜಾಲತಾಣವಾದಂತಹ ಟ್ವೀಟ್ ಎಕ್ಸ್ನಲ್ಲೇ ಗುಡ್ ಬೈನ ಗುಟ್ಟನ್ನ ಕೂಡ ಬಿಟ್ಕೊಟ್ಟಿದ್ದಾರೆ ಬಿಗ್ ಬಾಸ್ನ ನಿರೂಪಕ ಹಾಗೆ ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಇನ್ನು ಯಾವ ಕಾರಣಕ್ಕಾಗಿ ಎನ್ನುವ ವಿಚಾರ ಮಾತ್ರ ಇದುವರೆಗೂ ಕೂಡ ಗೊತ್ತಿಲ್ಲ. ಆದರೆ ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಬೇಬಿ ಈಸ್ ಐ ಹ್ಯಾವ್ ಎಂಜಾಯ್ಡ್ ಫ್ರಮ್ ಪಾಸ್ಟ್ 11 ಸೀಸನ್ಸ್. ಅಂದರೆ 11 ಸೀಸನ್ಗಳನ್ನು ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಆ ಒಂದು 11 ಸೀಸನ್ಗಳು ಕೂಡ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಕೂಡ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕದ ಜನತೆಗೆ ಈ ಮೂಲಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದಾರೆ. ಹಾಗೆ ಕಲರ್ಸ್ ಕನ್ನಡಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ಗೌರವದಿಂದ ಪ್ರೀತಿಯಿಂದ ಧನ್ಯವಾದಗಳನ್ನು ಕೂಡ ಹೇಳಿರುವಂಥದ್ದು. ಇನ್ನು ಈ ಒಂದು ಜರ್ನಿಯ ಬಗ್ಗೆ ಮತ್ತೊಮ್ಮೆ ಕಿಚ್ಚ ಸುದೀಪ್ ಈ ಒಂದು ಜರ್ನಿಯ ಕುರಿತಾಗಿ ಹೇಳಿರುವಂಥದ್ದು. ಇದು ನನ್ನ ಕೊನೆಯ ಸೀಸನ್ ನಿರೂಪಣೆಯಾಗಿರುತ್ತೆ ಎನ್ನುವ ಮಾಹಿತಿಯನ್ನ ಕೂಡ ಬಿಟ್ಕೊಟ್ಟಿದ್ದಾರೆ. ಇನ್ನು 11ನೇ ಬಿಗ್ ಬಾಸ್ ಆರಂಭದಲ್ಲೂ ಕೂಡ ಬಿಟ್ಟೋಗೋ ಮಾತನಾಡಿದ್ದಂತಹ ಕಿಚ್ಚ 11ನೇ ಸೀಸನ್ ಶುರುವಾಗೋ ಮುನ್ನವೇ ಸದ್ದನ್ನ ಕೂಡ ಮಾಡಿತ್ತು ಕಿಚ್ಚನ ಪೋಸ್ಟ್. ಹೌದು, ಇದಕ್ಕೂ ಮುಂಚೆ ಇದೀಗ ಸೀಸನ್ ಕೊನೆಯಲ್ಲಿ ಮತ್ತೊಮ್ಮೆ ವಿದಾಯದ ಮಾತುಗಳನ್ನ ಕೂಡ ಆಡ್ತಾ ಇರುವಂಥದ್ದು. ಫಿನಾಲೆ ಮುಗಿದ ಕೂಡಲೇ ಗುಡ್ ಬೈ ಹೇಳೋದಾಗಿ ಪೋಸ್ಟ್ ಅನ್ನ ಕೂಡ ಇದೀಗ ಮಾಡಿದ್ದಾರೆ. ಬಿಗ್ ಬಾಸ್ ತೊರಿತಾ ಇರೋದಾದ್ರೂ ಯಾಕೆ ಅಭಿನಯ ಚಕ್ರವರ್ತಿ? ಇನ್ನ ಬಿಗ್ ಶಾಕ್ ಕೊಡ್ತಿರೋದು ಯಾಕೆ ಕರುನಾಡ ಬಾದ್ಶಾ ಎನ್ನುವ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಸೀಸನ್ 11 ಇವರ ಕೊನೆಯ ಒಂದು ಬಿಗ್ ಬಾಸ್ ನಿರೂಪಣೆಯ ಕೊನೆಯ ಸೀಸನ್ ಅಂತಾನೆ ಹೇಳ್ಬೋದು. ಆದ್ರೆ ಸೀಸನ್ ಶುರುವಾದ ಮೇಲೂ ಕೂಡ ಇದು ನನ್ನ ಕೊನೆಯ ಸೀಸನ್ ನಲ್ಲಿ ನಿರೂಪಣೆ ಮಾಡುವಂತಹ ಅವಕಾಶ ಇರುವಂತದ್ದು ಅಂತ ಕೂಡ ಈಗಾಗಲೇ ಅಭಿಮಾನಿಗಳಿಗೆ ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ರು, ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಮತ್ತೊಮ್ಮೆ ಇದೀಗ ಸಾಮಾಜಿಕ ಜಾಲತಾಣವಾದಂತಹ ಟ್ವೀಟ್ನಲ್ಲಿ ಮತ್ತೊಮ್ಮೆ ಈ ಬಗ್ಗೆ ಥ್ಯಾಂಕ್ಸ್ ಅನ್ನ ಕೂಡ ಹೇಳಿದ್ದಾರೆ ಕರ್ನಾಟಕದ ಜನತೆಗೆ. ಹಾಗೆ ಕಲರ್ಸ್ ಕನ್ನಡ ವಾಹಿನಿಗೆ ಕೂಡ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ. ಇನ್ನು ಪ್ರೀತಿಯಿಂದ ಗೌರವದಿಂದ ಕೂಡ ಈ ಒಂದು ಸನ್ನಿವೇಶವನ್ನ ನಾನು ಗೌರವಿಸ್ತೇನೆ ಅಂತ ಕೂಡ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಸೀಸನ್ ಕೊನೆಯಲ್ಲಿ ಫಿನಾಲೆ ಮುಗಿದ ಕೂಡಲೇ ಗುಡ್ ಬೈ ಹೇಳುವುದಾಗಿ ಮತ್ತೊಮ್ಮೆ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಇನ್ನು ಕಿಚ್ಚನ ನಂತರ ಬಿಗ್ ಬಾಸ್ ನಿರೂಪಕ ಯಾರು ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಇನ್ನು ವಾರದ ಕಥೆಯನ್ನ ನಡೆಸಿಕೊಡೋದಾದ್ರೂ ಯಾರು? ವೀಕೆಂಡ್ ಪಂಚಾಯಿತಿ ಪಂಚ್ ಕೊಡಲು ಯಾರು ಬರ್ತಾರೆ? ಹಾಗಾದ್ರೆ ಕಿಚ್ಚನ ನಂತರ ಆ ಒಂದು ಕದರ್, ಆ ಗಡಸು ಧ್ವನಿ, ಬಿಗ್ ಮ್ಯಾನರಿಸಂ ಯಾರಲ್ಲಿದೆ? ಹಾಗಾದ್ರೆ ರಮೇಶ್ ಅರವಿಂದ್ ಅಥವಾ ಗಣೇಶ್ ಅಥವಾ ರಿಷಬ್ ಶೆಟ್ಟಿಯ ಮೇಲಿದೆ ಈ ಒಂದು ಬಿಗ್ ಬಾಸ್ ಮನೆಯ ನಿರೀಕ್ಷೆ ಕೂಡ ಇರುವಂಥದ್ದು. ಆದ್ರೆ ಕಿಚ್ಚನ ನಂತರ ಬಿಗ್ ಬಾಸ್ ನಿರೂಪಕ ಯಾರು ಎನ್ನುವ ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು. ಇನ್ನ ಸೀಸನ್ 11 ಬಿಗ್ ಬಾಸ್ನ ಸೀಸನ್ 11 ನನ್ನ ಕೊನೆಯ ನಿರೂಪಣೆ ಅಂತ ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಹೇಳಿರುವಂಥದ್ದು. ಆದ್ರೆ ಈ ಕುರಿತಂತೆ ನೋಡೋದಾದ್ರೆ ವಾರದ ಕಥೆಯನ್ನ ನಡೆಸ್ಕೊಡೋರು ಯಾರು ಮುಂದಿನ ಸೀಸನ್ಗಳಲ್ಲಿ ಎನ್ನುವ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ನಾನು ಕೂಡ ಜನಗಳಿಗೂ ಹೇಳಿ ಹೋಗಿದ್ದೆ, ನಮ್ಮ ಮಾತನ್ನ ನಾವು ತಪ್ಪಬೇಕಾಯ್ತು, ಇದನ್ನ ಪುಷ್ ಮಾಡಬೇಕಾಯ್ತು,
ಬಿಕಾಸ್ 10 ಜನ ಗಿಲ್ಟಿ ಅವರಿಗೆ ಪನಿಷ್ಮೆಂಟ್ ಆಗೋದು ಬೇರೆ ಧನ್ರಾಜ್. ಒಂದು ಇನ್ನೋಸೆಂಟ್ ಪರ್ಸನ್, ಒಂದು ಇನ್ನೋಸೆಂಟ್ ಕಂಟೆಸ್ಟೆಂಟ್ಗೆ ಅನ್ಯಾಯ ಆಗಬಾರ್ದು. ಅದು ಯಾರು ಬೇಕಾರಾಗಿರ್ಬೋದಿತ್ತು. ಬೇರೆಯವರಿಗೆ ಸಿಗಬೇಕಾಗಿರೋ ಒಂದು ಗೆಲುವು ನಿಮಗೆ ಸಿಕ್ಕಿದಾಗ ಕೆಲವು ತಪ್ಪು ಡಿಸಿಷನ್ಸ್ ನಾವು ತೊಗೊಬಾರ್ದಾಗತ್ತೆ. ಕರೆಕ್ಟ್? ಬಿಗ್ ಬಾಸ್ ವರ್ಡಿಕ್ಟ್ ಡಿಲೇ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಬಟ್ ತಪ್ಪಂತೂ ನಡೆಯಲ್ಲ ಈಗ. ಧನ್ರಾಜ್ ಕೇಳ್ತಿದ್ದೀರಿ? ಇಲ್ಲ ಸರ್, ಕಣ್ಣು ಓಕೆ, ಯಾರಿಗೆ ಬೇಕು ಕಪ್ಪು? ಕಪ್ ಒಂದೇ ಇರೋದು, 2 ಪುಕ್ಕ ಇದೆ, ಬಟ್ ಯಾರು ಒಬ್ಬರೇ ಹಾರಕ್ಕಾಗೋದು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮಲ್ಲಿ ಒಬ್ಬರಿಗೆ ಇದು ಸೇರುತ್ತೆ. ಆ ಒಬ್ಬರು ಯಾರು ಅಂತ ನಮಗೆ ಗೊತ್ತಿಲ್ಲ. ಬಿಗ್ ಬಾಸ್ ಸೀಸನ್ 11 ವಿನ್ನರ್ಗೆ ಸೇರುವಂತ ಕಪ್ಪಿನ ಮೂಲಕ ಸಿಗೋ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ರವಿಕುಮಾರ್ ಸರ್ವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಸರ್ವಿ, ಇನ್ನ ಕಿಚ್ಚನ ನಂತರ ಬಿಗ್ ಬಾಸ್ ನಿರೂಪಕ ಯಾರು ಎನ್ನುವ ಒಂದು ಪ್ರಶ್ನೆ ಇರುವಂತದ್ದು. ಆದ್ರೆ ಅದಕ್ಕೂ ಮುನ್ನ ಸೀಸನ್ 11 ಯಾಕೆ ಅವರ ಕೊನೆಯ ನಿರೂಪಣೆ ಅನ್ನೋದು ಕೂಡ ಅಭಿಮಾನಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ. ಈ ಎರಡೂ ಪ್ರಶ್ನೆಗೆ ನಿಮ್ಮತ್ತೆ ಏನ್ ಮಾಹಿತಿ ಇದೆ? ಈ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ. ಕಾವ್ಯ, ಇವಾಗ ನೋಡ್ತಾ ಇದ್ರೆ ನೀವು 11 ಸೀಸನ್ ವರೆಗೂ ನಾವು ಕಿಚ್ಚ ಸುದೀಪ್ ಅವ್ರನ್ನ ನೋಡ್ತಾ ಇದ್ವಿ. ಬಹಳ ಸೂಕ್ತವಾದಂತಹ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ರು. ಇತ್ತೀಚೆಗೆ ಅವ್ರಿಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಅವ್ರಿಗೆ ಕೇಳಿರುವುದನ್ನ ನಾವು ನೋಡಿದೀವಿ. ಯಾಕಂದ್ರೆ ಇತ್ತೀಚೆಗೆ ನಡೆದಂತಹ ಮ್ಯಾಕ್ಸ್ ಆಫ್ ಪ್ರೆಸ್ ಮೀಟ್ ಅಲ್ಲಿ ಕೂಡ ಕೇಳ್ತಾ ಇದ್ರು, ಬಿಗ್ ಬಾಸ್ ಇದು ಕೊನೆ ಸೀಸನ್ ಅಂತ ಕೇಳ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಕಿಚ್ಚ ಸುದೀಪ್ ಅವರು ಆ ವಿಷಯವಾಗಿ ಎಲ್ಲೂ ಮಾತನಾಡಿರ್ಲಿಲ್ಲ. ಅಂದ್ರೆ ಒಂದು ಹಿಂದೆ ಆದಂತಹ ಕೆಲವೊಂದಿಷ್ಟು ಸಂಗತಿಗಳನ್ನ ಮನಸ್ಸಲ್ಲಿ ಇಟ್ಕೊಂಡು 11 ಸೀಸನ್ ವರೆಗೂ ಅವ್ರು ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಬಟ್ ಎಲ್ಲೋ ಒಂದ್ ಕಡೆ ಅವರಿಗೆ ನನಗೆ ಯಾಕಂದ್ರೆ ಕಲರ್ಸ್ ಕನ್ನಡ ವಾಹಿನಿ ನನಗೆ ಒಂದು ಅವಕಾಶ ಕೊಟ್ಟಿರುವಂತದ್ದನ್ನ ನಾನು ಕರೆಕ್ಟ್ ಆಗಿ ನಾನು ಬಳಸ್ಕೊಂಡಿದ್ದೀನಿ. ಅಂಡ್ ಸೊ ಇದ್ರ ಮುಖಾಂತರವಾಗಿ ನಾನು ಜನಗಳಿಗೆ ತುಂಬಾ ಹತ್ರವಾಗಿದ್ದೀನಿ. ನಾನು ಒಂದು ಖುಷಿ ಕೂಡ ಸುದೀಪ್ ಅವ್ರಿಗಿದೆ ಅಂತಾನೆ ಹೇಳ್ಬೋದು ಕಾವ್ಯ. ಜೊತೆಗೆ ಇನ್ನೊಂದು ಬಿಗ್ ಬಾಸ್ ಸೀಸನ್ ಏನು ಇದೆ ಅವ್ರಿಗೆ ಏನು ಅಂದ್ರೆ ಅವರ ಒಂದು ಲೈಫ್ ಅಲ್ಲಿ ಕೂಡ ತುಂಬಾ ಮಹತ್ವವಾದಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇದೇ ನಿಟ್ಟಿನಲ್ಲಿ ಕೂಡ ಅಭಿಮಾನಿಗಳು ಕೂಡ ತುಂಬಾ ಯಾಕಂದ್ರೆ ಅವರ ಒಂದು ಪ್ರತಿ ವಾರ ಕೂಡ ಬಿಗ್ ಬಾಸ್ಗೆ ಸುದೀಪ್ ಅವ್ರು ಯಾವಾಗ ಬರ್ತಾರೆ, ವೀಕೆಂಡ್ ಪಂಚಾಯತ್ ಯಾವಾಗ ನಾವು ನೋಡ್ತೀವಿ ಅಂತ ಕಾಯ್ತಾ ಇದ್ರು. ಬಟ್ ಮುಂದಿನ ದಿನಗಳಲ್ಲಿ ಇಚ್ಛಾ ಸುದೀಪ್ ಅವರು ಇರಲ್ಲ ಅನ್ನುವಂತಹ ಒಂದು ನಿರಾಸೆ ಕೂಡ ಅಭಿಮಾನಿಗಳು ಬಿಟ್ಕೊಂಡುವಂತದ್ದು. ಜೊತೆಗೆ ಇನ್ನೊಂದು, ಯಾಕಂದ್ರೆ ಟ್ವಿಟರ್ ಮೂಲಕ ಅಂದ್ರೆ ಎಕ್ಸ್ ಮೂಲಕವಾಗಿ ಸುದೀಪ್ ಅವರು ಕೂಡ ಹೇಳಿದ್ದಾರೆ, ಸೊ ನನಗೆ ಈ ಕಾರ್ಯಕ್ರಮ ತುಂಬಾ ಖುಷಿ ಕೊಟ್ಟಿರುವಂತಹ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ನನ್ನ ಒಂದು ಕೊನೆಯ ಹೋಸ್ಟ್ ಆಗಿರೋದು ನನಗೂ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ ಅಂತ ಒಂದು ಮಾಹಿತಿಯನ್ನ ಹೊರ ಹಂಚಿದ್ದಾರೆ ಅಂತಾನೆ ಹೇಳ್ಬೋದು ಕಾವ್ಯ. ಥ್ಯಾಂಕ್ ಯು ರವಿಕುಮಾರ್ ಸರ್ವಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.